ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡೇ 54. ಈಗ ಟೈಮ್ ಆಗಿದೆ 5 ನಿಮಿಷ ಟೈಮ್ ತಗೊಂಡೆ. ಇಟ್ಸ್ ಬಿಗಿನ್ ದ ಡೇ. ವೆಯ್ಟ್ 61.75 ಹತ್ರನೇ ಸ್ಟಕ್ ಆಗಿಬಿಟ್ಟಿದೆ. ಹಿಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಬಟ್ ದ್ಯಾಟ್ಸ್ ಓಕೆ. ನನಗೆ ಐ ಆಮ್ ಕಾಂಟೆಂಟ್ ವಿತ್ ದ್ಯಾಟ್ ವೆಯ್ಟ್. ಇದಕ್ಕಿಂತ ಜಾಸ್ತಿ ಹೋದರೆ ಸ್ವಲ್ಪ ಟೆನ್ಷನ್ ಆಗ್ತೀನಿ ನಾನು. ಸೊ ಇವಾಗಲೇ ನಾವು 54 ಡೇಸ್ನ ಮುಗಿಸ್ಬಿಟ್ವಿ. ಅಂದರೆ ಇವತ್ತು 54th ಡೇ. ಸೊ ನೋಡ್ತಾ ಹೇಗೆ ಇಷ್ಟು ದಿನಗಳು ಕಳೆದು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀವಿ. ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಸೊ ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ವಿತ್ ಮೀ ಸೋ ಫಾರ್. ಯಾರ್ಯಾರು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಿದ್ದೀರೋ ಮೊದಲಿಂದ, ಅವರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೆಯ್ಟ್ ಲಾಸ್ ಜರ್ನಿ ನಾನು ಮಾಡ್ಕೊಂಡು ಬಂದಿದ್ದೀನಿ 54 ಡೇಸಿಂದ. ನೀವು ಮೊದಲಿಂದ ನೋಡಿಲ್ಲ ಅಂತ ಹೇಳಿದರೆ ವ್ಲಾಗ್ಸ್ಗಳನ್ನು ನೋಡಿ. ಈಗ ನಾನು ಮ್ಯಾನಿಫೆಸ್ಟೇಷನ್ನ ಬರೆದು ಹಾಗೆ ಪ್ರಾಣಾಯಾಮ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗಬೇಕು ನನ್ನ ಮಗನ ಕರ್ಕೊಂಡು. ಇನ್ನೂ ಅವ್ನು ಮಲಗಿದ್ದಾನೆ, ಯಾವುದೋ ಪುಣ್ಯಕ್ಕೆ ಟಯರ್ಡ್ ಆಗಿದೆ ಅನಿಸುತ್ತೆ, ತುಂಬ ಎಚ್ಚರಣೆ ಆಗಿಲ್ಲ ಅವನಿಗೆ. ಹೋಗಿ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಇವತ್ತು ಲಾಸ್ಟ್ ಡೇ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಕ್ಲಾಸ್. ಅಂದರೆ ಫ್ರೀ ಸೆಷನ್ಸ್ ಇರೋದು, ಕಂಟಿನ್ಯೂಸ್ ಆಗಿ ಬರೋದು. ಫುಲ್ ಇದ್ದೇ ಬರ್ತಾ ಇದೆ ನನಗಂತೂ. ಯಾಕೋ ಫುಲ್ ಟಯರ್ಡ್ ಅನ್ನಿಸ್ತಿದೆ. ಏನಿದೆ ಅಭಿ, ಬಿಚ್ಚಬೇಡ, ಚಳಿ ಇದೆ ಕಣೋ ಅಭಿ. ನೋಡಿದ್ದಾರೆ ಅವ್ರು ಆಗಲೇ ನೀನು ಸ್ವಿಮ್ ಸೂಟ್ ನೋಡಿದ್ದಾರೆ. ಪ್ಲೀಸ್ ಪುಟ್ ಇಟ್ ಆನ್ ಬ್ಯಾಕ್ ಅಭಿ, ಪ್ಲೀಸ್ ಯಾರ್. ಐ ಆಮ್ ನಾಟ್ ಕಮಿಂಗ್ ದೆನ್. ವಿ ಆರ್ ಆಲ್ರೆಡಿ ಸೂಪರ್ ಲೇಟ್. ಐ ಆಮ್ ಟೆಲ್ಲಿಂಗ್ ಯು. ಇಟ್ಸ್ ಆಲ್ರೆಡಿ 6:40. ವಿ ಹ್ಯಾವ್ ಟು ಬಿ ದೇರ್ ಬೈ 7:15 and it's 1.5 kilometers. So we have to walk really fast now. And in that you are wasting time like this. What's all this? My God, Abby. Okay, chalo, bye. Bye friends. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಸ್ವಿಮ್ಮಿಂಗ್ಗೆ. ನಾನು ಬರಲ್ವಂತೆ, ಚಳಿ ಇಷ್ಟಿದೆ. Can't tell you. Wow. Next time. You're always coming here, no? Again. ನೋಡಿ ಎಷ್ಟು ಬೇಗ 5 ದಿನ ಮುಗ್ದೇ ಹೋಗ್ಬಿಡ್ತು. 5 ದಿನ ಯಾರು ಹೋಗ್ತಾರೆ ಬಿಡಪ್ಪ ಅಂತ ಒಂದು ಥಾಟ್ ಬಂದಿತ್ತು ನನಗೆ, ಅದರಲ್ಲಿ ಏನು ಕಲಿತಾನೆ ಅಂತ. ಬಟ್ ಇಟ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಇವತ್ತು ನೋಡಿ ನನ್ನ ಮಗ ತಾನೇ ಇಳಿತಾ ಇದ್ದಾನೆ ಸ್ವಿಮ್ಮಿಂಗ್ ಪೂಲಲ್ಲಿ. ಇದು ಒಂದು ದೊಡ್ಡ ಅಚೀವ್ಮೆಂಟೇ ನನಗೆ. ಬಿಕಾಸ್ ಫಸ್ಟ್ ಡೇ ಅವನು ನಾವಾಗಲೇ ಇಳಿಸ್ತೀವಿ ಅಂತ ಹೇಳಿದ್ರು ಕೂಡ ಇಳಿಲಿಕ್ಕೆ ರೆಡಿ ಇರಲಿಲ್ಲ. ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದ ಫುಲ್ ಆಲ್ಮೋಸ್ಟ್ ಅರ್ಧ ಗಂಟೆ ಕೂಡ. ಈಗ ಇಳಿಯೋದಲ್ಲದೆ ನೀರಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾನೆ. ನೀರಂದರೆ ಹೆದರ್ತಿದ್ದ. ಸೊ ಅದು ನಿಜವಾಗ್ಲೂ ಒಂದು ದೊಡ್ಡ ಅಚೀವ್ಮೆಂಟೇ ನನಗೆ. ಈ 5 ದಿವಸಗಳು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಮೆಲ್ಬರ್ನ್ ಗೌರ್ಮೆಂಟಿಗೆ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ಟೀಚರ್ಸು ಅಷ್ಟೇ ಎಷ್ಟು ಪೇಷನ್ಸಿಂದ ನಗ್ತಾನೆ ಹೇಳ್ಕೊಡ್ತಾಯಿದ್ರು. ಅದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಕಷ್ಟ, ಆದರೂ ಕೂಡ ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಎ ಗ್ರೇಟ್ ಜಾಬ್ ದಟ್ ದೇ ಹ್ಯಾವ್ ಡನ್. ಇದೊಂದು ಇಷ್ಟ ಆಗುತ್ತೆ ಮೆಲ್ಬರ್ನಲ್ಲಿ. ನನಗೆ ಬೇರೆ ಸಿಟೀಸ್ ಗೊತ್ತಿಲ್ಲ ಆಸ್ಟ್ರೇಲಿಯಾದಲ್ಲಿ, ಬಟ್ ಮೆಲ್ಬರ್ನಲ್ಲಿ ಇರೋದ್ರಿಂದ ನಾನು ಕಂಡು ಬಂದಿದ್ದೇನೆಂದರೆ ಕೆಲವೊಂದು ಫೆಸಿಲಿಟೀಸ್ ಇಲ್ಲಿ ತುಂಬಾ ಚೆನ್ನಾಗಿ ಗೌರ್ಮೆಂಟ್ ಪ್ರೊವೈಡ್ ಮಾಡಿದೆ. ಈವೊಂದು ನಾವು ವರ್ಕ್ ಪರ್ಮಿಟ್ ವೀಸಾ ಇದ್ದರೂ ಕೂಡ, ಯಾರೆಲ್ಲ ವರ್ಕ್ ಪರ್ಮಿಟ್ ವೀಸಾದಲ್ಲಿ ಬಂದಿದ್ದಾರಲ್ವ ಅವ್ರಿಗೂ ಕೂಡ ಈ ಥರ ಒಂದು ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಐ ರಿಯಲಿ ಲೈಕ್ ದಟ್ ಪಾಯಿಂಟ್. ಈ 5 ಡೇಸು ಈ ಸ್ವಿಮ್ಮಿಂಗ್ ಕ್ಲಾಸಸ್ ಎಲ್ಲ ಫ್ರೀ ಇತ್ತು, ಮಕ್ಕಳಿಗೆ ಎಂಕರೇಜ್ಮೆಂಟ್ ಸಿಗಲಿ ಅಂತ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಇದೊಂದು ಅವಕಾಶ ಇತ್ತು. ಬಟ್ ನಾನೇ ಮಿಸ್ ಮಾಡ್ಕೊಂಡೆ ಅದನ್ನು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಮತ್ತೆ ಇದ್ದರೆ ಟೈಮು ಇರಲಿಲ್ವಲ್ಲ ನನಗೆ ಈ ಸತಿ ಟ್ರೈ ಮಾಡೋಕ್ಕೆ. ಆಗಿದೆ 9:10 ಬೆಳಗ್ಗೆ. ಆ್ಯಂಡ್ ನಮ್ಮ ಬ್ರೇಕ್ಫಾಸ್ಟ್. ಬೈ ದ ವೇ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಬೇಜಾರಾಯಿತು ಲಾಸ್ಟ್ ಡೇ ಅಂತ ಹೇಳಿ. ದ್ಯಾಟ್ಸ್ ಓಕೆ. ಈಗ ಅಷ್ಟವಾಗಿದೆ, ಬೇಜಾರು ಬರ್ತೋಗಿದೆ ಈಗ. ಸೊ ಸೇಮ್ ದೋಸೆ, ಚಟ್ನಿ, ಬಾದಾಮ್ ಆ್ಯಂಡ್ ಫ್ಲಾಕ್ಸ್ ಸೀಡ್ಸ್. ಅಲ್ಲಿಗೆ ಡ್ರೈ ಫ್ರೂಟ್ಸ್. ಸೊ ಅಲ್ಲಿಗೆ 2 ಟಾಸ್ಕ್ ಮುಗೀತು. ಏನೇನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಫ್ರೂಟ್ ಟೈಮ್ ಈಗ. ಇದು ಬ್ಲ್ಯಾಕ್ ಪ್ಲಮ್, ರೆಡ್ ಪ್ಲಮ್ ಆ್ಯಂಡ್ ದಿಸ್ ಇಸ್ ವೈಟ್ ಪೀಚ್. ಲೆಟ್ಸ್ ಎಂಜಾಯ್ ದ ಫ್ರೂಟ್ಸ್ ನಾವು. 45:44 ಆಯಿತು. ಮೈ ಗಾಡ್, ಇಷ್ಟೊತ್ತು ಎಷ್ಟು ಕೆಲಸ. ನನ್ನ ವೀಸಾ ಡಾಕ್ಯುಮೆಂಟೇಷನು, ಸ್ಟ್ರೆಸ್ಸು, ದೇವರೇ. ನಾಳೆ ಒಂದು ಟ್ರಿಪ್ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದು ಕನ್ಫ್ಯೂಷನ್ ಇತ್ತು, ಬಸ್ ಇರುತ್ತೋ ಇಲ್ವೋ. ಕೆಲವೊಂದು ಆ್ಯಪ್ಸಲ್ಲಿ ಇದೆ ಅಂತ ತೋರಿಸ್ತು, ಕೆಲವೊಂದು ಇಲ್ಲ ಅಂತ ತೋರಿಸ್ತು. ಎನಿವೆ ಅದೆಲ್ಲ ಪೂರ ನನಗೆ ಹೇಳಕ್ಕೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ ಇವಾಗ. ಸಾರಿ, ಅಡುಗೆ ಮಾಡಿದೆ, ಸ್ವಲ್ಪ ಮೆಸ್ಸಿ ಆಗಿದೆ ಕಿಚನ್ನು, ಸಾರಿ. ದಾಲು ಮತ್ತು ರೈಸು ಊಟ ಮಾಡ್ತೀನಿ ಇವಾಗ. ಸಖತ್ ಅಂದರೆ ಸಖತ್ ಹಶ್ವಾಗ್ತಿದೆ. See you later.
ಬೆಳಗ್ಗೆ ತಿಂದವಳು ಡೈರೆಕ್ಟಾಗಿ ನೈಟ್ ಡಿನ್ನರ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಂಗೆ ಬೇರೆ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಸಿಗಲೇ ಇಲ್ಲ. ಒಂದಾದ್ಮೇಲೆ ಒಂದು ಕೆಲಸ ಇತ್ತು, ಆಫೀಸ್ ಕೆಲಸ ಮತ್ತು ವೀಸಾ ಡಾಕ್ಯುಮೆಂಟೇಷನ್, ವೀಸಾ ಅಪ್ಲೈ ಮಾಡಿದ್ನಲ್ವ ಅದ್ರ ರಿಲೇಟೆಡ್ ಡಾಕ್ಯುಮೆಂಟೇಷನ್ ಸ್ಟ್ರೆಸ್ಸು ಅದೆಲ್ಲ ನಡೀತಾನೆ ಇತ್ತು. ಅದ್ರ ಜೊತೆಗೆ ನಾಳೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಅದರದ್ದೊಂದು ಸ್ಟ್ರೆಸ್ ನಡೀತಾ ಇತ್ತು. ಆಮೇಲೆ ಊಟ ಮಾಡಲೇ ಇಲ್ಲ ಮಧ್ಯಾಹ್ನ, ಪೀನಟ್ ಬಟರು ಡ್ರೈ ಫ್ರೂಟ್ಸ್ ಇದೆ ತಿಂದೆ ನಾನು. ಅವ್ಯಕ್ತಿನಿಗೆ ದೋಸೆ ಮಾಡಿಕೊಟ್ಟೆ. ಹಿಟ್ಟು ಕಡಿಮೆ ಇತ್ತು ಆ್ಯಕ್ಚುಲಿ, ಬೆಳಗ್ಗೆನೇ ಕಡಿಮೆ ಇತ್ತು, ಅದಕ್ಕೆ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಅದರಲ್ಲೇ ಒಂಚೂರು ಹಿಟ್ಟು ಉಳಿದಿತ್ತು, ಅದನ್ನು ಅವ್ಯಕ್ತಿಗೆ ಮಾಡಿಕೊಟ್ಟೆ ಲಂಚ್ಗೆ, ಅದೇ ತಿಂದ ಪಾಪ. ಈಗ ಡಿನ್ನರ್ ಮಾಡ್ತಿದ್ದೀವಿ, ಹಾಗೆ ಒಂದು ಸ್ಟೋರಿ ಟೈಮ್ ಮುಗೀತು, ಅಲ್ಲಿಗೆ ಇನ್ನೊಂದು ಟಾಸ್ಕು ಮುಗೀತು. ನಾಳೆ ಔಟಿಂಗ್ಗೆ ಏರ್ ಫ್ರೈಯರ್ ಫಿಂಗರ್ ಚಿಪ್ಸ್ ಮಾಡಬೇಕಂತ ಇದ್ದೀನಿ. ಸೊ ವಾಟರ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಹೇಬರು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಚಟ್ನಿ ಮಾಡೋಕ್ಕೆ. ನೋಡಿ ಬಿಡ್ತಾನೆ ಇಲ್ಲ ನನಗೆ, ಅವನೇ ಟೇಸ್ಟ್ ಮಾಡ್ತೀನಿ ಅಂತ ಇಷ್ಟು ಮಾಡಿದ್ದಾನೆ. ನನಗಿಂತ ಬೆಟರೇ ಮಾಡಿದ್ದಾನೆ ಹೇಳಬೇಕಂದ್ರೆ, ನಿಜ ಹೇಳಬೇಕಂದ್ರೆ. ಈಗ ಟೈಮ್ ನೋಡಿ 10:30 ಆಯಿತು. ಸ್ನಾನನೂ ಆಯಿತು ನಮ್ಮದೆಲ್ಲ. ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ, ಹಣ್ಣು, ಇದು ಚಟ್ನಿ ನಾನು ಅವಕ್ಕೆ ಸೇರಿ ಮಾಡಿದ್ದು. ಹೇಗಾಗಿದೆ ನೋಡಬೇಕು. ನಾಳೆ ಚಪಾತಿಯಲ್ಲಿ ಅವ್ನು ಭಾಜಿಯೆಲ್ಲ ಇಟ್ಕೊಂಡ್ರೆ ತಿನ್ನಲ್ಲ, ಎಸ್ಪೆಷಲಿ ಟ್ರಿಪ್ಪಲ್ಲಂತೂ ಅವ್ನು ಹಿಂದಿಂದ ಓಡೋಕ್ಕಾಗಲ್ಲ. ಅದಕ್ಕೆ ಚಪಾತಿ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಇಟ್ಬಿಡ್ತೀನಿ. ನಾಳೆ ಚಪಾತಿ ಒಂದು ಮಾಡೋದೊಂದು ಬಾಕಿ ಇದೆ. ಆ್ಯಂಡ್ ಇದು ಫಿಂಗರ್ ಫ್ರೈಸು ಒಂಚೂರು ಸ್ವಲ್ಪ ಅಲ್ಲಲ್ಲಿ ಓವರ್ ಬರ್ಂಟ್ ಆಗಿದೆ, ಇದರಲ್ಲಿ ಒಂಚೂರು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತೀನಿ. ಆಮೇಲೆ ತಲೆ ಸ್ನಾನ ಮಾಡಿದೆ ನಾನು, ಇವಾಗಲೇ ಮಾಡಿಟ್ಬಿಟ್ಟೆ. ಬೆಳಗ್ಗೆ 8 ಗಂಟೆಗೆ ಟ್ರೈನ್ ಇದೆ. ಸೊ ಅವಸರದಲ್ಲಿ ಆಗೋದಿಲ್ಲ, ನಾನೆಲ್ಲ ಅಡುಗೆ ಮಾಡಿಕೊಂಡು ಚಪಾತಿನೂ ಮಾಡೋದಿದೆಯಲ್ವ, ಮಾಡಿಕೊಂಡು ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಮಾಡಿಬಿಟ್ಟೆ. ಅವನಿಗೂ ಸ್ನಾನ ಮಾಡಿಸ್ಬಿಟ್ಟೆ, ಮಲ್ಕೊಂಡ್ಬಿಟ್ಟು ಅವನು ಮಲಗಿಸ್ಬೇಕಂತಾರೆ ಇಲ್ಲ, ಪಾಪ ಫುಲ್ ಟಯರ್ಡ್ ಆಗಿದ್ದ, ಮಲಗಿದ. ಆ್ಯಂಡ್ ಕೆಲವೊಂದು ಸ್ಟಫ್ಸ್ ಇದೆ, ಮತ್ತು ಬಟ್ಟೆಗಳು ಎಕ್ಸ್ಟ್ರಾ ಬಟ್ಟೆಗಳನ್ನ ಇಟ್ಕೋತಾ ಇದ್ದೀನಿ ಟ್ರಿಪ್ಗೆ. ಇದು ಅಲ್ಲಿ ಇಂಡಿಯಾದಲ್ಲಿ ಇದ್ದಾಗಲೇ ತೊಗೊಂಡಿದ್ದು ಬ್ಯಾಗು. ಈ ಥರ ಟ್ರಿಪ್ ಹೋಗಬೇಕಾದ್ರೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೆ, ಬಟ್ ಯಾವತ್ತೂ ಟ್ರಿಪ್ಪಿಗೆ ಯೂಸ್ ಮಾಡಿಲ್ಲ. ಅಂದರೆ ಪ್ರಾಡಕ್ಟ್ಸು, ಮೇಕಪ್ ಪ್ರಾಡಕ್ಟ್ಸು, ಈ ಪ್ಯಾಡ್ಸ್ ಎಲ್ಲ ಇಟ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ಆ್ಯಕ್ಚುಲ್ ಪರ್ಪಸ್ ಯೂಸ್ ಮಾಡ್ತಿದ್ದೀನಿ. ಕ್ಲೋತ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಕ್ಲೋತ್ಸು ನಂದು ಮತ್ತು ಅವಿತ್ತು. ಎಷ್ಟು ಚೆನ್ನಾಗಿ ಫಿಟ್ ಆಗ್ತದೆ ಇಷ್ಟರಲ್ಲೇ. ಇದೊಂದೊಂದು ಜಾಕೆಟ್ ಒಂದು ಇಟ್ಕೊಂಡ್ಬಿಡ್ತೀನಿ ಜಸ್ಟ್. ನಾಳೆ ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ, ಬಟ್ ಆದರೂ ಸೇಫ್ಟಿಗೆ ಸಂಜೆ ಬರುವಾಗ ಲೇಟ್ ಆದರೆ ಒಂಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಿರೋದಲ್ವ, ಸೊ ಸೇಫ್ಟಿಗಂತ ಇರಲಿ ಅಂತ ಇಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫಿಟ್ ಆಯಿತು. ಇದಕ್ಕೆ ಸ್ಪೇಸ್ ಎಷ್ಟು ಚೆನ್ನಾಗಿ ಉಳ್ಕೊಳುತ್ತೆ. ಪರ್ಫೆಕ್ಟ್. ಸೊ ಆಮೇಲೆ ಎಕ್ಸ್ಟ್ರಾ ಬನಾನಾಸ್ ಜಸ್ಟ್ ಇನ್ ಕೇಸ್ ಸಡನ್ನಾಗಿ ಕೊಟ್ಬಿಡೋಕ್ಕಾಗತ್ತೆ, ಎಲ್ಲ ತೆಗೆದುಕೊಡೋಕ್ಕಾಗಲಿಲ್ಲ ಅಂದರೂ ಈಸಿಯೆಸ್ಟ್ ಫ್ರೂಟ್ ದಟ್ ವಿ ಕ್ಯಾನ್ ಕೀಪ್ ಫಾರ್ ದ ಟ್ರಿಪ್. ಪಾರ್ಲೆಜಿ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್. ಸಾಕಲ್ವ, ಇಷ್ಟು ಸಾಕನ್ಸುತ್ತೆ. ಸೊ ಟ್ರಿಪ್ಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಬೆಳಗ್ಗೆ ಎದ್ದು ಚಪಾತಿ ಮಾಡಬೇಕು, ಅದೊಂದು ಕೆಲಸ ಇದೆ. ಇನ್ನು ಸ್ನಾನ ಟೈಮ್ ಸಿಕ್ಕರೆ ಮಾಡ್ತೀವಿ, ಇಲ್ಲಾಂದರೆ ಸಂಜೆ ಬಂದರೆ ನೀವು ಟ್ರಿಪ್ಪಲ್ಲಿ ಹೋಗಿ ಟಯರ್ಡ್ ಆಗಿರ್ತೀವಲ್ಲ, ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಇರುತ್ತೆ. ಸೊ ಇವತ್ತು ನಾನು ಗ್ರೀನ್ ಟೀ ಕುಡಿಯೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ನನಗೆ. ಇವಾಗಲೂ ಕುಡಿದ್ರೆ ನಿದ್ದೆ ಬರೋಲ್ಲ ಮತ್ತೆ. ಸೊ ಹೀಗಿತ್ತು ಇವತ್ತಿನ ದಿನ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ.